ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಕೈಕೊಟ್ಟಿದೆ ವೀಕ್ಷಕರು. ಈ ಸಲ ಕುಡಿಯುವ ಉದ್ದೇಶಕ್ಕಷ್ಟೇ ಕೆಆರ್ಎಸ್ ಡ್ಯಾಮ್ನ ನೀರನ್ನು ಮೀಸಲಿಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರ ಬೆಳೆಗೆ ನೀರು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಬಹಳ ನೋವಿನ ವಿಚಾರ. ಇನ್ನೂ ಮುಂಗಾರು ತೀವ್ರವಾಗಿಲ್ಲ ರಾಜ್ಯದಲ್ಲಿ. ಅದರಲ್ಲೂ ನಮ್ಮ ಕಾವೇರಿ ಜಲಾನಯನ ವ್ಯಾಪ್ತಿ, ಕಾವೇರಿ ಕೊಳ್ಳ ಅಂತ ಕರಿತೀವಲ್ಲ, ಈ ಭಾಗದಲ್ಲಿ ಮಳೆ ಚೆನ್ನಾಗಿ ಬರ್ತಾ ಇಲ್ಲ. ಕೊಡಗು ಮತ್ತು ಮಡಿಕೇರಿ ಭಾಗದಲ್ಲಿ ಇಷ್ಟೊತ್ತಿಗಾಗಲೇ ವರುಣ ಅಬ್ಬರಿಸಬೇಕಾಗಿತ್ತು. ಕಬಿನಿ ಡ್ಯಾಮ್ ಆಲ್ಮೋಸ್ಟ್ ತುಂಬೋಗ್ಬಿಡ್ಬೇಕಾಗಿತ್ತು. ಆದರೆ ನೋಡಿ, ಕಾವೇರಿ ಕೊಳ್ಳದ 4 ಜಲಾಶಯಗಳು, ಕಬಿನಿ, ಕೆಆರ್ಎಸ್, ಹೇಮಾವತಿ ಮತ್ತು ಹಾರಂಗಿ, ಈ 4 ಜಲಾಶಯಗಳು ಖಾಲಿನೇ ಬಿದ್ದಿದ್ದಾವೆ, ಖಾಲಿ ಇದೆ. ಸೊ ಹಾಗಾಗಿ ಹೆಂಗೆ ನೀರು ಕೊಡಬೇಕು ರೈತರಿಗೆ, ಕೃಷಿಗೆ ಹೆಂಗೆ ನೀರು ಕೊಡಬೇಕು, ನಾವು ಕುಡಿಯೋದಕ್ಕೆ ಯಾವ ರೀತಿಗೆ ನೀರು ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ವಿಜುವಲ್ಸ್ನ ತೋರಿಸ್ತಾ ಇದ್ದೀವಲ್ಲ, ಈ ವಿಜುವಲ್ಸ್ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ಕೆಆರ್ಎಸ್ ಡ್ಯಾಮ್ ಎಷ್ಟರ ಮಟ್ಟಿಗೆ ಬರಿದಾಗಿದೆ ಅಂದರೆ, ಕೆಆರ್ಎಸ್ ಡ್ಯಾಮ್ನ ಅಂತರಾಳದಲ್ಲಿ ಹುದುಗಿ ಹೋಗಿದ್ದಂತಹ ಎಲ್ಲ ದೇವಸ್ಥಾನಗಳು ಅಥವಾ ಪ್ರಾಚೀನ ಕಟ್ಟಡಗಳು ಇವತ್ತು ಹೊರಗಡೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲ ಹೋಗಿ ಅಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಎಲ್ಲ ಐತಿಹಾಸಿಕ ಕಟ್ಟಡಗಳು, ಕೆಲವೊಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಎಲ್ಲ ಕೆಆರ್ಎಸ್ ಡ್ಯಾಮ್ನ ಹಿನ್ನೀರಿನಲ್ಲಿ ಮುಳುಗೋಗಿತ್ತು. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಸೊ ಇದು ಇವತ್ತು ಕಾಣಸಿಗ್ತಾ ಇದೆ. ಅಂದರೆ ಅರ್ಥ ಮಾಡ್ಕೊಳ್ಬೇಕು ಕೆಆರ್ಎಸ್ ಡ್ಯಾಮ್ನಲ್ಲಿ ಎಷ್ಟರ ಮಟ್ಟಿಗೆ ನೀರಿದೆ ಅನ್ನುವಂಥದ್ದು. ಆಮೇಲೆ ಬರೀ ಕೆಆರ್ಎಸ್ ಡ್ಯಾಮ್ನ ಸ್ಥಿತಿಗತಿ ಮಾತ್ರ ಈ ರೀತಿಯಾಗಿಲ್ಲ. ನೀವು ಕಬಿನಿ ವಿಚಾರಕ್ಕೆ ತೆಗೆದುಕೊಂಡ್ರೂ ಅದೇ ರೀತಿಯಾಗಿದೆ, ಹಾರಂಗಿಯೂ ಅದೇ ರೀತಿಯಾಗಿದೆ, ಹೇಮಾವತಿಯ ಪರಿಸ್ಥಿತಿಯೂ ಸಹ ಅದೇ ರೀತಿಯಾಗಿದೆ. ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಮಳೆ ಏನು ಬರಬೇಕಾಗಿತ್ತು, ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದರೂ ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಸೊ ಆದರೂ ಕೂಡ ಕುಡಿಯೋ ನೀರು ನಮ್ಮದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ KRS ಅಣೆಕಟ್ಟಿನಲ್ಲಿ ಸುಮಾರು 10 TMC ನೀರೇನಿದೆ, ಆ 10 TMC ನೀರಿನಲ್ಲಿ 4 TMC ನೀರನ್ನು ಡೆತ್ ಸ್ಟೋರೇಜನ್ನು ಕಳೆದರೆ ಉಳಿತಕ್ಕಂಥ 6 TMC ನೀರನ್ನು ನಾವು ಓನ್ಲಿ ಕುಡಿಯೋ ನೀರಿನ ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸ್ಕೊಂಡಿದ್ದೇವೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ 2 TMC ನೀರು ಬೇಕಾಗುತ್ತೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ, ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 TMC ನೀರು ಬೇಕಾಗುತ್ತೆ. ಹಾಗಾಗಿ ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನು ಯೋಜನೆ ರೂಪಿಸ್ಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದರೆ ನಮಗೆ ಇನ್ಫ್ಲೋ ಜಾಸ್ತಿ ಆದರೆ KRSನ ಮಟ್ಟ ಜಾಸ್ತಿ ಆಗುತ್ತೆ. ಹಾಗಾಗಿ ಕುಡಿಯೋ ನೀರಿಗೆ ಏನೂ ಸಮಸ್ಯೆ ಆಗೋದಿಲ್ಲ. ಬಟ್ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಎಲ್ಲ ಒಂದು ಪೂರ್ವ ಸಿದ್ಧತೆಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಕೃಷಿಗೆ ನೀರು ಕೊಡಲಿಕ್ಕೆ ಇದರಲ್ಲಿ ಬರೋಲ್ಲ, ಬೇಸಿಗೆ ಬೆಳೆಯಲ್ಲಿ ಬರೋದಿಲ್ಲ. ಬಟ್ ಕೃಷಿಗೆ ನೀರು ಕೊಡಬೇಕಂತ ಹೇಳಿದರೆ ಮುಂಗಾರು ಮಳೆ ಬಂದು KRS ತುಂಬಿ ನಮಗೆ ಮುಂಗಾರು ಪ್ರಾರಂಭ ಆದರೂ ಕೂಡ ಬೆಳೆ ಮತ್ತು ಬಿತ್ತನೆ ಸ್ಟಾರ್ಟ್ ಆಗುವಂಥದ್ದು ಜುಲೈ ಎಂಡಿಗೆ, ಜುಲೈ ಕೊನೆಯ ಭಾಗ ಮತ್ತು ಆಗಸ್ಟ್ ಮಧ್ಯ ಭಾಗ. ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜುಲೈ ಕೊನೆಯ ವಾರದಲ್ಲಿ, ಆಗಸ್ಟ್ ಮೊದಲ ವಾರದಲ್ಲಿ ಬಿತ್ತನೆ ಆಗಿರೋದ್ರಿಂದ ಆವಾಗ ನಮಗೇನು KRSನಲ್ಲಿ ನೀರು ಪ್ರಮಾಣ ನೋಡಿಕೊಂಡು ಅದನ್ನು ತೀರ್ಮಾನ ಮಾಡ್ತೇವೆ. ಕುಡಿಯೋ ನೀರಿಗೆ ಸದ್ಯಕ್ಕೇನು ಸಮಸ್ಯೆ ಇಲ್ಲ. ಯಾಕೆ ಅಂತೇಳಿದ್ರೆ ನಾವು KRS ಡ್ಯಾಮ್ನಲ್ಲಿ ಸುಮಾರು 6 TMC ನೀರನ್ನು ಕುಡಿಯೋ ನೀರಿಗೋಸ್ಕರನೇ ಮೀಸಲಿರಿಸ್ಕೊಂಡಿರೋದ್ರಿಂದ ಕುಡಿಯೋ ನೀರಿಗೆ ಈಗ ಸದ್ಯಕ್ಕೆ ಎಲ್ಲೂ ಕೂಡ ಪ್ರಾರಂಭವಿಲ್ಲ. ಆದರೂ ಕೂಡ ಏನಾದರೂ ಸಮಸ್ಯೆ ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಸನ್ನದ್ಧವಾಗಿ ಎದುರಿಸಲಿಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ. ಬರೀ ಕರ್ನಾಟಕದ ಪರಿಸ್ಥಿತಿ ಮಾತ್ರ ಈ ರೀತಿಯಾಗಿಲ್ಲ, ದೇಶದಲ್ಲೂ ಸಹ ಮುಂಗಾರು ಮಳೆಯ ಭಾರಿ ಕೊರತೆ ಉಂಟಾಗಿದೆ. 42% ಮಳೆಯ ಕೊರತೆ ದಾಖಲಾಗಿದೆ. ಇಷ್ಟೊತ್ತಿಗಾಗಲೇ ನಮ್ಮ ಕರ್ನಾಟಕವು ಸೇರಿದ ಹಾಗೆ ಮಧ್ಯ ಭಾರತ ಮತ್ತು ಉತ್ತರ ಭಾರತದ ಒಂದಷ್ಟು ಭಾಗಗಳಲ್ಲಿ ಮಳೆಯ ತೀವ್ರತೆ ಜಾಸ್ತಿ ಇರಬೇಕಾಗಿತ್ತು. ಅಂದರೆ ಜೂನ್ 4ರಿಂದ 18ರವರೆಗೆ ಮಳೆ ಪ್ರಮಾಣ ತೀರಾ ಕಡಿಮೆ ದಾಖಲಾಗಿದೆ. ಪಶ್ಚಿಮ ಹಿಮಾಲಯದಲ್ಲಿ ಮಾತ್ರ ಅಧಿಕವಾಗಿ ಮಳೆ ಸುರಿತಾ ಇದೆ. ಅದನ್ನು ಹೊರತುಪಡಿಸಿದರೆ ಮಧ್ಯ ಭಾರತದಲ್ಲಂತೂ ಮೋಡಗಳೇ ಕಾಣಿಸ್ತಾ ಇಲ್ಲ ಆಕಾಶದಲ್ಲಿ. ಮುಂಬೈನಲ್ಲಿ ದಶಕದ ಹಿಂದಿನ ಒಣಹವೆ ಮುಂದುವರಿತಾ ಇದೆ. ಮಹಾರಾಷ್ಟ್ರದಲ್ಲಿ ಈ ಸಲ ಜಲಕ್ಷಾಮ ಎದುರಾಗುವಂಥ ಭೀತಿ ಇದೆ. ದೇಶದ ಹಲವು ಡ್ಯಾಮ್ಗಳ ನೀರಿನ ಮಟ್ಟ ತೀರಾ ಕೆಳಮಟ್ಟಕ್ಕೆ ಹೋಗಿದೆ. ಮುಂದಿನ ವಾರ ಮಳೆ ಬರುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಬಂದರೆ ಸಾಕು ಅಂತ, ಬಂದಿಲ್ಲ ಅಂದರೆ ಹೆಂಗೆ ಕಥೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಮಳೆ ಬಂದರೆ ದೇವ್ರ ದಯೆ, ಒಳ್ಳೆಯದು. ಇಲ್ಲ ಅಂದರೆ ಮಳೆ ಬಂದಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಲಾಸ್ಟ್ ಇಯರ್ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮಳೆ ಆಗಿತ್ತು, ಅದ್ಭುತವಾಗಿರ್ತಕ್ಕಂಥ ಮಳೆಯಾಗಿತ್ತು. ಲಾಸ್ಟ್ ಟೈಮ್ ಜೂನ್ ಅಂತ್ಯದ ವೇಳೆಗೆ KRS ಡ್ಯಾಮ್ ತುಂಬ ಹೋಗಿತ್ತು. ಆದರೆ ಈ ಸಲ ಪರಿಸ್ಥಿತಿ ಹಾಗಿಲ್ಲ. ಬರೀ ಕರ್ನಾಟಕದ ಸಿಚುವೇಶನ್ ಮಾತ್ರ ಅಲ್ಲ, ದೇಶದ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾಗಿದೆ. ಮಳೆ ತೀವ್ರವಾಗಿ ಕೈಕೊಟ್ಟಿರ್ತಕ್ಕಂಥದ್ದು. ಮಧ್ಯ ಭಾರತದಲ್ಲೂ ಸಹ ಮೋಡಗಳೇ ಕಾಣಿಸ್ತಾ ಇಲ್ಲ ಅನ್ನುವ ಮಾಹಿತಿ ಇದೆ. ಮಹಾರಾಷ್ಟ್ರದಲ್ಲೂ ಸಹ ಈ ಸಲ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ. ನೋಡಿ, ನಮ್ಮ ಕೇರಳ, ಕೊಡಗು, ಕರಾವಳಿ ಜಿಲ್ಲೆಗಳು
ಮತ್ತು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಶ್ರೇಣಿಗಳು. ಸೊ ಈ ಭಾಗದಲ್ಲಿ ಫಸ್ಟು ಮಳೆ ಶುರುವಾಗುತ್ತೆ. ಸೊ ಹಾಗಾಗಿ ಈ ಭಾಗದಲ್ಲಿ ಮಳೆ ತೀವ್ರತೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಒಂದು ರೀತಿಯಾಗಿ ಸಂಪದ್ಭರಿತವಾಗಿರ್ತಕ್ಕಂತಹ ಒಂದಷ್ಟು ಹಸಿರನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಸಲ ಎಲ್ಲೋ ಒಂದು ಕಡೆ ಮಳೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಕುಸಿದಿರ್ತಕ್ಕಂಥದ್ದು ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ.